ಸರ್ ಮಾದಿಗರು ಹೋರಾಟ ಮಾಡ್ತಿದ್ದಾರೆ, ಕಡೆ ನೀವು 1% ಹೋರಾಟ ಮಾಡ್ತಾ ಇದ್ದೀರಾ, ಸರ್ಕಾರ ಏನಂತ ಇದೆ ಏನು? ಸರ್, ಈಗ ಏನು ನಮ್ಮ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟ ಮೊದಲನೇ ದಿನದಿಂದನೂ ನಮ್ಗೆ ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟೆ ನಾವು ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರ ನಮ್ಮ ಅಲೆಮಾರಿಗಳನ್ನ ಕರೆಸಿ ಪ್ರತಿಭಟನೆ ನಿಲ್ಲಿಸಿ ಮತ್ತು ಫ್ರೀಡಮ್ ಪಾರ್ಕಲ್ಲಿ 87 ದಿನ ಸತತವಾಗಿ ಒಂದು ಟೆಂಟ್ ಹಾಕ್ಕೊಂಡು ನಮ್ಮ ಅಲೆಮಾರಿಗಳು ಹೋರಾಟ ಮಾಡ್ತಾಯಿದ್ದು. ಆದರೆ ನಮ್ಮ ಮುಖ್ಯಮಂತ್ರಿಗಳು ಕರೆಸ್ಬಿಟ್ಟು ನಮ್ಮನ್ನು ಒಂದು ಸಂಧಾನ ಮಾಡೋದಕ್ಕೆ ಕರೆದಾಗ ನಾನೇನು ಮಾಡೋಕ್ಕಾಗಲ್ಲ, ನಾನು ರಾಜಕೀಯ ಒತ್ತಡದಲ್ಲಿ ಸಿಲುಕೊಂಡಿದ್ದೀನಿ, ನಾನು ಏನು ಮಾಡೋಕ್ಕಾಗಲ್ಲ, ನೀವೇನು ಬೇಕಾದ್ರೆ ಕೋರ್ಟ್ಗೆ ಹೋಗಿದ್ರೆ ಹೋಗ್ರಿ ಅಂತಂದರು. ಆದರೂ ನಾವೇನು ಮಾಡಿದೆವು, ಮಂತ್ರಿಗಳ ಹತ್ರನೂ ಹೋದೋ, ಮಂತ್ರಿಗಳೂ ಅದೇ ಮಾತು ಹೇಳಿದ್ರು, ನಾವು ಪ್ರಯತ್ನ ಪಡ್ತೀವಿ ಅಂತ ಅಡ್ಗೋಡೆ ಮೇಲೆ ದೀಪ ಇಡೋ ಥರನೇ ಮಾತಾಡ್ಕೊಂಡು ಬಂದಿದ್ರು. ನಾವೇನು ಮಾಡ್ದೋ, ಆ ಒಂದು 1% ನಮ್ಗೆ ಕೊಡಬೇಕು ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನಾವು ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ ಸರ್. ನಮ್ಮ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದಿಂದನೇ ಕೇಸ್ ಹಾಕಿದ್ದೀವಿ. ಇವತ್ತೇನು ಇದೆಲ್ಲ ಒಂದು ಸಿಸ್ಟಮು ಸ್ಟಾಪ್ ಆಗಿದೆ, ಅಲೆಮಾರಿಗಳು ಕೇಸ್ ಹಾಕಿರೋದ್ರಿಂದ ಅಂತಂದ್ಬಿಟ್ಟು ಗೊತ್ತಾಗಿದೆ ಎಲ್ಲರಿಗೂ. ಆದರೆ ಇವಾಗ ನಾವು ಇಲ್ಲೂ ಸಿಗಲಿಲ್ಲ, ಮತ್ತು ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡು ಹೈಕಮಾಂಡ್ಗಾದರೂ ಹೋಗಿ ಡೆಲ್ಲಿಯಲ್ಲಾದರೂ ನಮ್ಮ ನ್ಯಾಯ ಕೇಳೋಣ ರಾಹುಲ್ ಗಾಂಧಿ ಅವ್ರ ಹತ್ರ ಅಂತ ಹೋಗಿದ್ದು. ಯಾಕೆಂದರೆ ಅವರು ಸಂವಿಧಾನದ ಪುಸ್ತಕನೆಲ್ಲ ಹಿಡ್ಕೊಂಡು ಓಡಾಡಿಕೊಂಡು ನಾವು ಸಾಮಾಜಿಕ ನ್ಯಾಯ ಕೊಡಿಸ್ತೀವಿ ಅಂತ ಅಂದ್ಬಿಟ್ಟು ಅಲ್ಲಿ 15ರಿಂದ 20 ದಿನ ಅಲೆಮಾರಿಗಳೆಲ್ಲ ನಮ್ಮ ಸ್ವಂತ ಖರ್ಚುಗಳು ನೋಡಿ ಈ ಪರಿಸ್ಥಿತಿಯಲ್ಲಿ ಇದನ್ನೆಲ್ಲ ಹೊತ್ಕೊಂಡು 3 ದಿನ ಜರ್ನಿ ಮಾಡಿ 3 ದಿನ ಅಲ್ಲಿ ಸ್ಟ್ರೈಕ್ ಮಾಡಿ ಅಲ್ಲಿಂದ ಮತ್ತೆ ರಿಟರ್ನು ಉಪವಾಸ, ಊಟ ಇಲ್ದಲೆ, ಗಂಜಿ ಇಲ್ದಲೆ, ನೀರಿಲ್ದಲೆ ಉಪವಾಸ ಹೋಗಿ ಪ್ರತಿಭಟನೆ ಮಾಡ್ಕೊಂಬಂದ್ರು. ಅಲ್ಲೂ ಏನು ಸ್ಪಂದನೆ ಆಗಿಲ್ಲ. ಹಾಗಾಗಿ ನಾವೇನು ಮಾಡ್ದೋ, ಒಂದು 25-30 ಜನ ಎಲ್ಲ ನಮ್ಮ ಸಮಾಜ ಹೋರಾಟಗಾರರು ಏನಿದ್ದೀವಿ ಅಲ್ಲೇ ಜಾಂಡ ಹೊಡೆದು ನಾವು ಇದಾಗೋವರೆಗೂ, ನಮ್ಗೆ ನ್ಯಾಯ ಸಿಗೋವರೆಗೂ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗೋವರೆಗೂ ನಾವು ಡೆಲ್ಲಿಯಿಂದ ಬೆಂಗಳೂರು ಬರೋದಿಲ್ಲ ಅಂತ. ಆದರೆ ಏನು ಮಾಡಿದ್ರು, BK ಪ್ರಸಾದ್ ಅವರ ನೇತೃತ್ವದಲ್ಲಿ ನಮ್ಮನ್ನು ಅಲ್ಲಿ ಮಾದೇವಪ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿದ್ರು ಫೋನಲ್ಲಿ. ನಾವು 1% ಕೊಡ್ತೀವಿ ಮತ್ತು 1% ಜೊತೆಗೆ ಪ್ಯಾಕೇಜು ಕೊಡ್ತೀವಿ, ತಾವು ದಯವಿಟ್ಟು ಆ ಹೋರಾಟನ ಕೈ ಬಿಟ್ಟು ಬನ್ನಿ ಅಂತ ಹೇಳಿದಾಗ ನಾವೇನು ಮಾಡ್ದೋ, ಅವರು ರೆಸ್ಪೆಕ್ಟ್ ಕೊಡಬೇಕು, ಸಚಿವರು ನಮಗೆ ಕರೆದಿದ್ದಾರೆ ಅಂತಂದಾಗ ನಾವೇನು ಮಾಡೋದು, ಬಂದು ಅಲ್ಲಿಂದ ಬಂದಾದ್ಮೇಲೆ ಒಂದು 3 ದಿನಕ್ಕೆ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ರು. ಮೀಟಿಂಗ್ ಅರೇಂಜ್ ಮಾಡಿ ಫಸ್ಟ್ ಅವರು ನಮ್ಮ ಹತ್ರ ಮಾತಾಡಿದ್ರು. ಅದಾದ ನಂತರ CM ಅವ್ರ ಹತ್ರ ಭೇಟಿ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ನಮ್ಮನ್ನು ಕರ್ಕೊಂಡು ಹೋದರು. CM ಅವರು ಅವತ್ತು ಸ್ವಲ್ಪ ಇದಾಗಿದ್ರು, ಏನಂತ ಅಂದರೆ ಅವರಿಗೆ ಪಾಪ ಪ್ರಜ್ಞೆ ಕಾಡಿದೆ, ಏನೋ ಡೆಲ್ಲಿವರೆಗೂ ಅಲೆಮಾರಿಗಳನ್ನ ಕಳಿಸ್ಬಿಟ್ವಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಆಯಿತು, ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡಿ 1% ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು. ಆ ಮೀಟಿಂಗಲ್ಲಿ ನಾವೇನು ಮಾಡ್ದೋ, ಎಲ್ಲ ಇನ್ನು ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರಲ್ಲ, ಅವತ್ತಿದ್ದ ಕಂಡೀಷನ್ಗೂ ಇವತ್ತಿರೋ ಕಂಡೀಷನ್ಗೂ ತುಂಬ ವ್ಯತ್ಯಾಸ ಇದೆ. ಅವತ್ತು ನನ್ನ ಕೈಲಿ ಏನೂ ಮಾಡೋಕ್ಕಾಗೋದೇ ಇಲ್ಲ. ಆದರೆ ಇವತ್ತು ಏನು ಮೀಟಿಂಗ್ ಮಾಡಿದ್ರು, ಅದು ಡೆಲ್ಲಿಯಿಂದ ಬಂದ ಮೇಲೆ ಅವರು ನಮ್ಗೆ ಇದು ಮಾಡಿದ್ಮೇಲೆ ನಾವೇನು ಮಾಡಿದೋ, ಎಲ್ಲ ಸಿಹಿ ಹಂಚ್ಕೊಂಡು ತಿಂದಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಸಿಹಿ ಹಂಚ್ಕೊಂಡು ಪಟಾಕಿ ಹೊಡೆದಿದ್ದೀವಿ. ಮತ್ತು ನಾವು ಒಂದು ಧಿಕ್ಕಾರಕ್ಕೆ ಹೋಗ್ದಲ್ಲೇ, ಒಂದು ಉಗ್ರವಾದ ಹೋರಾಟ ಮಾಡ್ದಲ್ಲೇ ನಾವೊಂದು ಶಾಂತಿಯುತವಾದಂತಹ ಒಂದು ಹೋರಾಟದಲ್ಲಿ ಗೆಲುವು ಪಡೆದಿದ್ದೀವಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಸಂತೋಷ ಇದು ಮಾಡ್ಕೊಂಡಿದ್ದೀವಿ, ಸಂಭ್ರಮಾಚರಣೆ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ದಿನ ಕಳೆದಂಗೆ ನಮಗೆ ಮತ್ತೆ ತಿರ್ಗಾ ಯಾಕೋ ಗುಮಾನಿ ಬಂತು, ಇವ್ರು ಯಾಕೋ ನಮಗೇನೋ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನೋ ಥರ. ಮತ್ತು 17%ಇಂದ 15% ಆಗ್ತಾ ಇದೆ. ಮತ್ತು ರಾಜ್ಯಪಾಲರು ವಾಪಸ್ಸು ಅದನ್ನು ಕಳಿಸಿದ್ದಾರೆ ಅನ್ನೋದು ಅದೆಲ್ಲ ಇದು ಮಾಡಿದಾಗ ಮತ್ತೆ ತಿರ್ಗಾ ಅದರಲ್ಲಿ ಏನು ಮಾಡಿದ್ರು, 6-6-5 ಅಂತ ಮಾಡಿದ್ರು. ಅಲ್ಲಿ ಅಲೆಮಾರಿಗಳಿಗೆ ಮತ್ತೆ ಸ್ಥಾನಮಾನ ಸಿಗಲಿಲ್ಲ. ರಾಜ್ಯಪಾಲರು ವಾಪಸ್ ಕಳಿಸಿದ್ರು ಅದನ್ನು. ಮತ್ತೆ ಅದನ್ನು ರಿಪೇರಿ ಮಾಡಿ 6-6-4-1 ಅಂತ ಮಾಡಿದ್ದಾರೆ. ಆ 1 ಅಂತ ಮಾಡಿದಾಗ ನಾವು ಕೇಳ್ತಾ ಇರೋದು ಪ್ರಯಾರಿಟಿ ಪ್ರವರ್ಗ 1ರಲ್ಲಿ ಎ ಗುಂಪಲ್ಲಿ ನಮ್ಮನ್ನು 1% ಕೊಡಬೇಕು ಅನ್ನೋದನ್ನು ನಾವು ಕೇಳ್ತಾ ಇರೋದು. ಆದರೆ ಅದರಲ್ಲೂ ನಮಗೆ ಇದಾಯಿತು. ಸರಿ, ಈಗೇನಾಯಿತು, ಸಡನ್ನಾಗಿ 15% ಮಾಡಬೇಕು ಅಂತ ಇದ್ದಾರೆ. 15% ನಮ್ಮ ಅಣ್ಣ ತಮ್ಮಂದರು ಈಗ ಆಲ್ರೆಡಿ ನೋಡಿ, ಎಲ್ಲ ನೀವು ನೋಡ್ತಾ ಇದ್ದಾರೆ, ಈಗ ಆಲ್ರೆಡಿ ಒಂದು ವಾರದಿಂದ ಇದೇ ಚರ್ಚೆಗಳು, ಹೋರಾಟಗಳು, ಮತ್ತು ಜಿಲ್ಲೆಗಳಲ್ಲೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಈ ಧ್ವನಿ ಇಲ್ದಿರೋ ಸಮುದಾಯದವ್ರ ಬಗ್ಗೆ ಈಗ ಆಲ್ರೆಡಿ ನಮ್ಮವ್ರ ಅಣ್ಣ ತಮ್ಮಂದರೆಲ್ಲ ಮಾತಾಡಿದ್ದಾರೆ, ನಮ್ಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಬೋವಿ ಲಂಬಾಣಿ, ಕೊರ್ಮಾ ಕೊರ್ಚ ಆಗಲಿ, ಆಮೇಲೆ ನಮ್ಮ ಬಲಗೈಯವರಾಗಲಿ, ಮತ್ತು ಎಡಗೈಯವರಾಗಲಿ ಎಲ್ಲರೂ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ, ಮತ್ತು ಮಾತಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲೂ ನಮಗೆ ಲಿಖಿತವಾಗಿ ನಮಗೆ ಗ್ಯಾರಂಟಿ ಸಿಗ್ತಾ ಇಲ್ಲ. ಹಾಗಾಗಿ ಇವಾಗ 15% ಕೊಟ್ಟರು ನಮಗೆ ಎ ಗುಂಪಲ್ಲಿ ಇಟ್ಬಿಟ್ಟೆ ಕೊಡಬೇಕು ಅನ್ನೋದು ನಮ್ಮ ಒಂದಿದು. ಮತ್ತು ಸರ್, ಈಗ ವೋಟ್ ಬ್ಯಾಂಕ್ ಇಲ್ಲ ಅಂತ ಅಂದಾಗ ನಮ್ಮ ಸಾಮಾಜಿಕ ನ್ಯಾಯದ ಹರಿಕಾರರು ದೇವರಾಜ್ ಅರಸು ಅವರ ಒಂದು ಪ್ರತಿಬಿಂಬ ಅನ್ನೋ ಥರ ಇದ್ದಾರೆ. ಮತ್ತು ತಿರ್ಗಾ ಈ ಒಂದು ಏನೇ ಮಾಡಿದ್ರು ಹಿಂದುಳಿದ ವರ್ಗದವರಿಗೆ, ಶೋಷಿತ ಸಮುದಾಯಗಳಿಗೆ ಒಂದು ಧ್ವನಿಯಾಗಿ ನಿಂತಿರೋರು ನಮ್ಮ ಸಿದ್ದರಾಮಯ್ಯ ಅವರು ಅಂತ ಹೇಳಿದಾಗ, ಈಗ ವೋಟ್ ಬ್ಯಾಂಕಿಗೆ ಇದಾದ್ರು ಅಂತಂದರೆ ಅವರ ಇದನ್ನೆಲ್ಲ ಏನು ತೊಗೊಂಡಿದ್ದಾರೋ ಆಯಿತು, ಕ್ಷಮಿಸ್ಬಿಡಿ, ನಮಗೆ ಇನ್ಮೇಲೆ ನಾನು ಸಾಮಾಜಿಕ ನ್ಯಾಯದ ಅಧಿಕಾರ ಅಲ್ಲ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡಿಬಿಡ್ಲಿ ಬಿಡಿ. ಅವ್ರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ವೋಟ್ ಬ್ಯಾಂಕಿಗೆ ಇದು ಮಾಡ್ತಾರೆ ಅಂತಂದರೆ, ಹಾಗಾದರೆ ಇವ್ರಿಗೆ ಇಷ್ಟು ದಿನ ಕೊಟ್ಟಿದ್ದಂಥ ಬಿರುದುಗಳು ಇದೆಲ್ಲ ಹಾಗಾದ್ರೆ ಇಷ್ಟು ದಿನ ಮಾಡ್ಕೊಂಬಂದಿದ್ದಂತಹ ಒಂದು 2 ವರ್ಷದಲ್ಲಿ ಅವ್ರ ಹೆಸರು 38 ವರ್ಷದ ರಾಜಕೀಯ ಭವಿಷ್ಯ
ಅವ್ರೇನು 40 ವರ್ಷ ಮಾಡಿದ್ದೀನಿ ನಾನು ಎಲ್ಲ ಒಳ್ಳೇದು ಮಾಡಿದ್ದೀನಿ ಅಂತ ಹೇಳಿದಾಗ ಇಂಥ ಸಮುದಾಯಗಳಿಗೆ ಅವ್ರು ಅನ್ಯಾಯ ಮಾಡಿದ್ರು ಅಂತಂದರೆ ಅದೆಲ್ಲ ವಾಪಸ್ ತಗೊಂಡ್ಬಿಡ್ಲಿ. ಅವ್ರಿಗೆ ಇನ್ಮೇಲೆ ಯಾರು ಆ ಥರ ಕರೆಯೋದು ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಈಗ ಅದು ಒಂದ್ ಕಡೆ ನೇಮಕಾತಿಯಲ್ಲಿ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ಮಾದಿಗ ಸಮುದಾಯ ಪ್ರತಿಭಟನೆ ಮಾಡ್ತಾ ಇದೆ. ಸೊ ಆ ನೇಮಕಾತಿ ಒಳಗಡೆ ಅಲೆಮಾರಿಗಳಿಗೂ ಅದೇ ಆಗುತ್ತೆ, ಅಂದ್ರೆ SC ಒಳಗಡೆ ಇವ್ರಿಗೂ ಅದೇ ದೊಡ್ಡ ಅನ್ಯಾಯ ಆಗುತ್ತೆ. ಹೌದು ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ಈಗ ನಾವು ಅದನ್ನೇ ಆತಂಕ ಪಡ್ತಾ ಇರೋದು, ನಾವು ಎಲ್ಲರ ತಾವು ರಿಕ್ವೆಸ್ಟ್ ಮಾಡ್ಕೊಂಡಿರೋದು. ಒಬ್ರಿಗೂ ಸರ್ಕಾರ ಈಗ ನಾವು ಅದನ್ನೇ ಹೇಳ್ತಾ ಇರೋದು ಸರ್. ಈಗ ಅದನ್ನೆಲ್ಲ ನಮ್ಮ ಅಲೆಮಾರಿಗಳಿಂದ ನಿಂತೋಗಿದೆ ಅಂತಂದ್ರೆ ನಮಗೂ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಬಟ್ ನಮ್ಮ ಮನೆ ಸುಟ್ಟೋಗ್ತಾ ಇದ್ದಾಗ ಬೇರೆಯವ್ರ ಮನೆ ನೋಡೋದು ಹೆಂಗೆ? ಇವತ್ತು ನಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅಂದಾಗ ನಾವು ಬೇರೆ ಸಮುದಾಯದವರು ಸಹಕಾರ ತಗೊಂಡು ಮಾಡಿದ್ದೀವಿ, ಇಷ್ಟು ದಿನ ಕೇಳಿದ್ದೀವಿ. ಈಗ ಆಗದೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ನಾವು ನಮ್ಮ ಹೋರಾಟನೂ ಮಾಡಲೇಬೇಕಲ್ಲ ಸರ್. ಈಗ ಮಾದೇವಪ್ಪನವ್ರು ನಿಮಗೆ ಮಾತು ಕೊಟ್ಟಿದ್ರಲ್ಲ, ಹಾಂ ಏನು ಹೇಳ್ತೀರಿ? ಈಗ ನೀವು ಕೇಳಿದ್ರ ಸರ್? ಈಗ ಬಜೆಟ್ ಅಲ್ಲೂ ನಿಮಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರಿ ನೀವು. ಸರ್ ಬಜೆಟಲ್ಲಿ ಅವರೇ ಪ್ಯಾಕೇಜ್ ಕರೆದು ಯಾರ್ಯಾರು ನಮ್ಮ ಈಗೇನು ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ರಂದೀಪ್ ಅವರು, ಆಮೇಲೆ ಆಯುಕ್ತರು ಅಲ್ಲಲ್ಲ ನಮ್ಮ ರಾಕೇಶ್ ಕುಮಾರ್ ಅವರು, ಆಮೇಲೆ ನಮ್ಮ ಸಲಹೆಗಾರರು ಹಿರಿಯ ಸಲಹೆಗಾರರು ವೆಂಕಟಯ್ಯ ಅವರು, ಆಮೇಲೆ ನಮ್ಮ ಸಚಿವರು ಅವರ ಒಂದು ಇದರಲ್ಲೇ ಅಧ್ಯಕ್ಷತೆಯಲ್ಲೇ ಒಂದು ಮೀಟಿಂಗ್ ಆಯಿತು. ಅವತ್ತು ನಮ್ಗೆ ಕೇಳಿದ್ದೇನೆಂದರೆ ನಿಮ್ಗೆ ಏನೇನು ಪ್ಯಾಕೇಜ್ ಬೇಕು, ಏನೇನು ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಅವತ್ತೇ ನಾವೆಲ್ಲ ಹೇಳ್ಬಿಟ್ಟೆ ಬಂದು ಮತ್ತು ಮನವಿ ಪತ್ರಗಳು ಎಲ್ಲರಿಗೂ ಕೊಟ್ಟಿದ್ದೀವಿ. ಪ್ರತ್ಯೇಕ ನಿಗಮ ಮತ್ತು ಅದೆಲ್ಲ ಕೇಳಿದ್ದು ಪ್ಯಾಕೇಜಲ್ಲಿ. ಅದು ಕೇಳಿದಾಗ ಆಯಿತು, ಇದೆಲ್ಲ ನ್ಯಾಯಯುತವಾಗೇ ಇದೆ, ಶಿಕ್ಷಣಕ್ಕೆ ಹಾಸ್ಟೆಲ್ಗಳು ಕಟ್ಕೊಡ್ತೀವಿ, ನಿಗಮ ಮಾಡಿಕೊಡ್ತೀವಿ, ಆಮೇಲೆ ಸಪ್ರೇಟ್ ಪ್ಯಾಕೇಜ್ ಕೊಡ್ತೀವಿ, ನಿವೇಶನಗಳು ಕೊಡ್ತೀವಿ, ವಸತಿಗಳು ಕೊಡ್ತೀವಿ ಅಂತ ಎಲ್ಲ ಹೇಳಿ ಆಮೇಲೆ ತಿರ್ಗಿ ಅವ್ರೇನು ಅಂದರೆ ನಮಗೆ ಆಮಿಷ ಹೊಡ್ತಾರೆ. 15% ಎ ಗುಂಪಲ್ಲಿ ಕೊಟ್ಟರೆ ನಾವು ಈ ಹೋರಾಟ ನಿಲ್ಲಿಸೋದು. ಮತ್ತು ಇವಾಗ ಏನು ಆದೇಶ ನಾಳೆ 17ರಲ್ಲಾದರೂ ಕೊಡ್ರಿ, 1% ಎ ಗುಂಪಲ್ಲಿ ಕೊಡ್ಬೇಕು ನಮ್ಮನ್ನು. ಅದು ನಮ್ಮ ಬೇಡಿಕೆ ಇರೋದು. ಇವರೇನಾದರೂ 27ನೇ ತಾರೀಕು ನಮ್ಮನ್ನು ಬೇರೆ ಥರ ಮಾಡಿದ್ರು ನಾವು ಮತ್ತೆ ತಿರ್ಗಾ ಕೇಸ್ ಹಾಕ್ತೀವಿ. ಯಾಕಂದರೆ ಇವಾಗ ಸರ್ಕಾರ ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ಬೇಕು ಸರ್. ಬಲಗೈಯವ್ರ ಬಗ್ಗೆ ಮತ್ತು ಬೋವಿಲ್ ಅಂಬಾಣಿ ಕೊರ್ಮಾಕೊರ್ಚರ ಬಗ್ಗೆ ಆಗಿದ್ರು ಯೋಚನೆ ಮಾಡಬೇಕು. ಮತ್ತು ಇದನ್ನು ಬಿಟ್ಟು ಬೇರೆ ಇನ್ನು ಬೇರೆ ಸಮುದಾಯಗಳಿಗೂ ತೊಂದರೆ ಆಗ್ತಾ ಇದ್ದಾವೆ. ಇದು ಬರೀ SC STಗಳಿಗೆ ಅಷ್ಟೇ ತೊಂದರೆ ಆಗ್ತಾ ಇಲ್ಲ, ಬೇರೆ ಸಮುದಾಯಗಳಿಗೆ ಇವಾಗ ಇದು ವಯೋಮಿತಿ ಎಲ್ಲ ಇದಾಗ್ತಾ ಇದೆ. ನೇಮಕಾತಿಗೆ ವಯೋಮಿತಿ ಇಟ್ಟಿದ್ದಾರೆ, ಅದೆಲ್ಲನೂ ಮುಗಿದೋಗ್ತಾ ಇದ್ದಾವೆ. ಇವರು ಇದೇ ಥರನೇ ಕಳ್ಳಾಟ ಆಡ್ಕೊಂಡು ಬರ್ತಾ ಇದ್ರೆ ಮತ್ತೆ ತಪ್ಪು ಸಂದೇಶಗಳು ಕೊಟ್ಕೊಂಡು ಒಂದು ಡಿಸಿಷನ್ ತಗೊಂಡು ಇವಾಗ ನೋಡಿ ರಾಜ್ಯಪಾಲರು ಇದು ಕೊಟ್ಟಿದ್ದಾರೆ, ಅಂಕಿತ ಮಾಡಿದ್ದಾರೆ. ಆಮೇಲೆ ಸುಪ್ರೀಂ ಕೋರ್ಟೂ ಒಪ್ಕೊಂಡಿದೆ. ಈಗೇನು ಅದನ್ನು ಹಿಂದುಳಿದ ವರ್ಗದವ್ರಿಗೆ ಹಿಂದುಳಿದಕ್ಕೆ ಆಧಾರದ ಮೇಲೆ ಕೊಡಬೇಕಾಗಿರೋದನ್ನು ಕೊಟ್ಬಿಟ್ಟು ಇದು ಕ್ಲಿಯರ್ ಮಾಡಿಕೊಂಡ್ರೆ ಇದಾಗಿರೋದು. ಇಲ್ಲ ನಾಗಮೋಹನ್ ದಾಸ್ ಅವ್ರ ವರದಿ ಯಥಾವತ್ತಾಗಿ ಜಾರಿ ಮಾಡಿದ್ರು ಇವತ್ತು ಈ ಪರಿಸ್ಥಿತಿ ಇದ್ದಾರೆ. ಯಾಕೆ ಅಂತಂದರೆ ಈಗ ಎಲ್ರಿಗೂ ಒಂದು ಧಾರಾಳ ಮನಸ್ಸಾಗಲಿ ಒಂದು ಬ್ರಾಡ್ ಮೈಂಡ್ ಇಲ್ಲ. ಒಂದೆಲ್ಲ ಒಬ್ರು ತಿಂತಾ ಇದ್ದಾರೆ, ನಮ್ಮ ಅಣ್ಣ ತಮ್ಮಂದ್ರೆ ತಾನೇ ತಿಂತಾ ಇದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಸೋತ್ರ ಆಗಿರೋದು. ಇಲ್ಲಿ ಪ್ರತಿಷ್ಠೆಗೆ ತಗೊಂಡ್ಬಿಟ್ಟಿದ್ದಾರೆ. ಈಗ ಎಲ್ಲಿ ನಾವು ಸೋತ್ಬಿಟ್ರೆ ಈಗ ಇಷ್ಟೆಲ್ಲ ಯಾರ್ಯಾರೋ ನೇತೃತ್ವದಲ್ಲಿ ಹೋರಾಟಗಳೆಲ್ಲ ಮಾಡ್ತಾ ಇರ್ತಾರೆ. ಅವರು ನಾವು ಕೊಡಿಸ್ತೀವಿ ಮಾಡೇ ಮಾಡ್ತೀವಿ ಅಂತ ಪ್ರತಿಷ್ಠೆ ಮಾಡಿದಾಗ ಆ ಪ್ರತಿಷ್ಠೆಗೆ ಧಕ್ಕೆ ಬರುತ್ತೆ ಅನ್ನೋ ಉದ್ದೇಶದಿಂದ ಸೋಲ್ತಲ್ಲ ಯಾರಾದರೂ ಒಬ್ರು ಸೋಲ್ಬೇಕು ಸರ್. ಸಣ್ಣ ಸಮುದಾಯಗಳಿಗೆ ಎಲ್ಲರ ಬಗ್ಗೆನೂ ಯೋಚನೆ ಮಾಡಬೇಕು. ಸೋತು ಬದುಕಿದ್ರೇ ಒಂದು ಜಯ ಸಿಗೋದು. ಅದು ಬಿಟ್ಬಿಟ್ಟು ನಾವು ರದ್ದು ಮಾಡ್ಕೊಂಡು ಹೋಗ್ತಾ ಇದ್ರೆ ಅದೆಲ್ಲ ಆಗದಿರೋ ಕೆಲಸ. ಇನ್ನೂ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ನಮ್ಮ ಅಲೆಮಾರಿಗಳಿಗೆ 1% ಬೇಕೇ ಬೇಕಷ್ಟೇ ಸರ್. ನಿಮ್ಮ ಹೆಸರು? ಮಂಜುನಾಥ್ BH ದಾಯತ್ಕರ್ ಅಂತ. ಥ್ಯಾಂಕ್ ಯು ಸರ್.